ರೂಪ ಬದಲಾದ್ರೂ ದ್ವೇಷ ಮಾತ್ರ ದೂರ ಆಗಿಲ್ಲ. ಏಯ್ ಸರ್ಕೋ. ಎಲ್ಲಿಗೆ ಹೋಗ್ತಾ ಇದ್ಯಾ? ಅದೆಲ್ಲ ನಿನ್ಗ್ಯಾಕೆ, ಸರ್ಕೋ. ಬಾವ ಮೇಲೇನೆ ಇದ್ರು ನೀನ್ ಕೆಳಗಡೆ ಅರ್ಜೆಂಟಾಗಿ ಹೋಗ್ತಿದ್ಯಾ ಅಂದ್ರೆ ಖಂಡಿತ ಏನೂ ಇದೆ. ಅದೆಲ್ಲ ನಾನು ಹೇಳಲ್ಲ, ಸರ್ಕೋ. ಅತ್ತೆ ಅತ್ತೆ, ನಾನೊಂದು ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನಮ್ಮ? ನಾನ್ ನಿಮ್ ಸೋದರ ಸೊಸೆ ಅಂತ ನೀವ್ ನಂಬ್ತಿರೋ ಇಲ್ವೋ? ನಂಬ್ತೀನಲ್ಲಮ್ಮ, ಅದಕ್ಕೆ ನಿನ್ನನ್ನ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಡ್ತಾ ಇದ್ದಿತ್ತು. ಮದ್ವೆ ನಿಂತು ಹೋಗಿದ್ದಕ್ಕೆ ಇಷ್ಟು ಸಂಕಟ ಪಡ್ತಾ ಇರೋದು. ಹಾಗಿದ್ರೆ ಈ ಕಷ್ಟ ಎಲ್ಲ ದೂರ ಆಗಿ ನಾನ್ ನಿಮ್ ಸೊಸೆ ಆಗಿ ಆದಷ್ಟು ಬೇಗ ಒಂದ್ ಮಗು ಕೊಡ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೋಬೇಕು ಅಂತಿದ್ದೀನಿ. ಬಾವನ್ಗೆ ದೇವಸ್ಥಾನ ಕರ್ಕೊಂಡು ಹೋಗಕ್ಕೆ ಹೇಳಿ. ನಿನ್ನೆಯಿಂದ ಅವ್ನ್ ಮೂಡೇ ಚೆನ್ನಾಗಿಲ್ಲಮ್ಮ. ಈಗ ಅವನ್ ಜೊತೆ ಯಾಕೆ? ಅತ್ತೆ, ಆ ಮೂಡ್ ಸರಿ ಹೋಗಕ್ಕೆ ಕರ್ಕೊಂಡು ಹೋಗಕ್ ಹೇಳಿ ಅಂತಿರೋದು. ಅಲ್ಲ, ಅವ್ರು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತಾನೆ ಭಾವಂಗೆ ನನ್ ಕಂಡ್ರೆ ಇಷ್ಟ ಆಗೋದು. ಆಗ ಜಾನಕಿ ಅಂತವ್ರು ಎಷ್ಟು ಜನ ಬಂದ್ರು ಭಾವ ನನ್ನೇ ಮದ್ವೆ ಆಗೋದು. ಅಯ್ಯೋ ಹೇಳಿ ಅತ್ತೆ. ಅಯ್ಯೋ ನಿನ್ನ ಇಷ್ಟೊಂದು ಪ್ಲಾನ್ ಮಾಡಿದ್ಯಾ? ಮಾಡ್ತೀನಿರು. ದೇವಾಂಶ್, ಕಂದ ದೇವಾಂಶ್, ಕಂದ ದೇವಾಂಶ್. ಏನಮ್ಮ? ನಿನ್ನ ಅತ್ತೆ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಅಮ್ಮ, ನಾನು ಆಫೀಸ್ಗೆ ಹೋಗ್ಬೇಕು, ಆಗಲ್ಲ. ಅವಳನ್ನ ಕ್ಯಾಬಲ್ಲಿ ಹೋಗಕ್ಕೆ ಹೇಳು. ಕಂದ, ಆಫೀಸ್ಗೆ ಹೋಗೋ ದಾರಿನಲ್ಲಿ ಇಳಿಸ್ಬಿಟ್ಟು ಹೋಗು. ವಾಪಸ್ ಬರುವಾಗ ಕ್ಯಾಬಲ್ಲಿ ಬರ್ತಾಳೆ. ಸರಿನಮ್ಮ. ಏನತ್ತೆ, ಭಾವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರೆ ಡ್ರಾಪ್ ಮಾಡಿ ಹೋಗು ಅಂತ ಹೇಳ್ತಿದ್ದೀರಲ್ಲ? ಶ್ರವಂತಿ, ದೇವಾಂಶ್ನ ನಿನ್ ಜೊತೆ ಹೊರಗ್ ಕಳ್ಸೋದಷ್ಟೇ ಅತ್ತೆ ಕೆಲ್ಸ. ಆಮೇಲೆ ನಿನ್ ಜೊತೆನೇ ಇರೋ ತರ ಮಾಡ್ಕೊಳ್ಳೋದು ನಿನ್ ಕೆಲ್ಸ. ಕರ್ಕೊಂಡ್ ಹೋಗಿ ಟ್ಯಾಲೆಂಟ್ ತೋರ್ಸು. ಹೋಗು. ಹಾ ಹೇಳಿ ಜಿ. ಸೇಟು, ನಾನು ಮಂತರ, ಜಾನಕಿರಾಮ್ ಅವ್ರ ತಾಯಿ ಸೇಟು. ಹಾ ಹೇಳಿ ಅಮ್ಮ. ನನ್ನ ಹತ್ರ ಒಂದು ಹಳೆ ಕಾಲದ ಸರ ಇದೆ, ಅದನ್ನ ಮಾರ್ಬೇಕು ಅಂತ ಹೇಳಿದ್ನಲ್ಲ ನಿಂಗೆ. ಇವತ್ತು ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು, ಅದನ್ನ ತಗೊಂಡು ದುಡ್ಡು ಕೊಡ್ತೀಯಾ? ಇವತ್ತು ಆಗಲ್ಲಮ್ಮ, ನನ್ನ ಬೇಟಿ ಬರ್ತ್ಡೇ ನಡೀತಾ ಇದೆ, ದುಕಾನ್ ತೆಗಿಯೋಕ್ಕಾಗಲ್ಲ. ಹಾ, ನಾಳೆ ಬನ್ನಿ. ಸೇಟು, ನಂಗೆ ಇವತ್ತು ದುಡ್ಡು ಬೇಕೇ ಬೇಕು, ಹೇಗಾದ್ರೂ ದುಡ್ಡು ಕೊಡು ನಂಗೆ. ದುಕಾನ್ ತೆಗಿಯೋಕೆ ಆಗಲ್ಲ ಅಂತ ಹೇಳಿದ್ನಲ್ಲ, ಕಲ್ಲ ಆವೋ. ಅಯ್ಯೋ ಸೇಟು, ನಾಳೆ ಆಗಲ್ಲ ಸೇಟು, ನಂಗೆ ಇವತ್ತೇ ಬೇಕು. ಅಂಗಡಿನೇ ಆಗ್ಬೇಕಾ? ಮನೆಗೆ ಬರ್ತೀನಿ. ಏನಮ್ಮ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವತ್ತು ಗರ್ಮೆ ಫಂಕ್ಷನ್ ನಡೀತಾ ಇದೆ, ಆಗಲ್ಲ ಅಂದ್ರೆ ಆಗಲ್ಲ. ಸೇಟು ಸೇಟು, ಇಲ್ಲ ಅನ್ಬೇಡ, ನಂಗೆ ಅವಶ್ಯಕತೆ ಇರೋದಕ್ಕೆ ನಿನ್ನನ್ನು ಕೇಳ್ತಿರೋದು. ಕೇಳು, ಸರ ತುಂಬ ಚೆನ್ನಾಗಿದೆ, ಅದು ತುಂಬ ಬೆಲೆ ಬಾಳತ್ತೆ, ನೋಡಿದ್ರೆ ನಿಂಗೆ ತಲೆ ತಿರುಗುತ್ತೆ. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೋಬೇಡ. ಸರಿ ಸರಿ, ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಏನೋ ಮಾಡೋಣ, ತಗೊಂಡು ಬನ್ನಿ. ಆಯ್ತು ಸೇಟು, ನಾನು ಈಗಲೇ ಹೊರಟು ಬರ್ತೀನಿ. ಹಾ, ಅಚ್ಚಾ, ಆಯ್ತಮ್ಮ.
ಹೌದು, ಕಾಸ್ಟ್ಲಿ ಸರ ಅಂತ ಇದೆ. ಅದನ್ನ ಮಾರುವಂತ ಗತಿ ಅಜ್ಜಿ ಯಾಕೆ ಬಂದಿದೆ ಈಗ? ತಗೊಳಕ್ಕೂ ಮುಂಚೆ ನಮ್ಗೆ ಹೇಳ್ದೆ ಯಾಕೆ ತಗೊಂಡ್ರಿ ಅಂತ ಅವ್ರ ಮನೆಯವ್ರು ಕೇಳಿದ್ರೆ ಯಾಕೆ ಬೇಕಿಲ್ಲ ಫ್ರಾ. ಯಾವುದಕ್ಕೂ ಒಳ್ಳೇದು, ಅವ್ರ ಮಗನಿಗೆ ಒಂದು ಫೋನ್ ಮಾಡಿ ಕೇಳ್ತೀನಿ. ಹಲೋ ಹಲೋ ಜಾನಕಿ ಬಾಯ್, ನಮಸ್ತೆ. ಮೇ ಸೇಟು ಶಂಕರ್ಲಾಲ್ ಮಾತಾಡ್ತಿರೋದು. ನಮಸ್ಕಾರ ಸೇಠವ್ರೆ, ಹೇಳಿ. ಏನಿಲ್ಲ, ಈಗಷ್ಟೇ ನಿಮ್ಮ ಅಮ್ಮವ್ರು ಫೋನ್ ಮಾಡಿ ಅವ್ರ ಹತ್ರ ಯಾವುದೋ ಸರ ಇದೆ ಅಂತ ಹೇಳಿದ್ರು. ಅದನ್ನ ತಗೊಂಡು ಪೈಸಾ ಕೊಡು ಅಂತ ಕೇಳಿದ್ರು. ನಿಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಮ್ಮಮ್ಮ ಹತ್ರ ಯಾವ ಸರ ಇದೆ, ಯಾಕೆ ಮಾರಬೇಕು ಅಂತಿದ್ದಾರೆ? ಜಾನಕಿರಾಮ್ ಬಾಯ್, ಕೇಳಿಸ್ತಿದ್ಯಾ? ಹಾಂ, ಕೇಳಿಸ್ತಾ ಇದೆ, ಹೇಳಿ. ಅದೇ ಜಾನಕಿ ಬಾಯ್, ನಿಮ್ಮ ಅಮ್ಮವ್ರ ಹತ್ರ ಸರ ತಗೊಂಡು ಪೈಸಾ ಕೊಡ್ಲಾ ಬೇಡವಾ? ನಿಮ್ಗೇನಾದ್ರೂ ಅಭ್ಯಂತರ ಇದ್ರೆ ನಾನು ಕೊಡಲ್ಲ ಬಾಯ್. ಇಲ್ಲ, ಕೊಡ್ಬೋದು. ಟೀಕೈ, ಇಡ್ತೀನಿ ಬಾಯ್. ಬೇಟಾ, ರೆಡಿನಾ? ಕೊಡಬೇಡ ಅಂತ ಅಂದಿದ್ರೆ ಅಮ್ಮ ಏನು ಮಾಡ್ತಿದ್ರು ಗೊತ್ತಿಲ್ಲ. ಮೊದಲು ಮಾರೋದಕ್ಕೆ ಬಿಡಬೇಕು, ಆಮೇಲೆ ಯಾರ್ದು ಏನು ಅಂತ ವಿಚಾರಿಸ್ಬೇಕು. ಇಷ್ಟಕ್ಕೂ ಮನೇಲಿದ್ದಾರಾ ಇಲ್ಲ ಆಚೆ ಹೋದ್ರ? ಅಮ್ಮ ಅಮ್ಮ ಹೊರಟೋಗಿದ್ದಾರೆ ಅನ್ಸುತ್ತೆ. ನನಗೆ ತಿಳಿದೆ ಏನು ಮಾಡ್ತಾ ಇದ್ದಾರಮ್ಮ. ಬಾವಾ, ಹೊರಡಣ್ವಾ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಅದೇನ್ ಬಾವಾ ಅಷ್ಟು ಆಶ್ಚರ್ಯವಾಗಿ ಕೇಳ್ತಿದ್ದೀರಾ? ಅತ್ತೆ ಹೇಳಿದ್ರು ಅಲ್ವಾ? ಹೇಳಿದ್ ಹೌದು. ಶ್ರವಂತಿನ ಕರ್ಕೊಂಡು ಹೋಗುವಂತಲ್ವ ಹೇಳಿದ್ದು? ಶ್ರವಂತಿ ಅಂತ ಹೆಸರು ಹಿಡಿದು ಹೇಳಿದ್ರಾ? ಅವ್ರು ಏನ್ ಹೇಳಿದ್ರು ಅಂತ ಸರಿಗ್ ನೆನಪು ಮಾಡ್ಕೊಳ್ಳಿ. ನಿನ್ನ ಅತ್ತೆ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಏನಂತ ಹೇಳಿದ್ರು? ಅದೇ ಅತ್ತೆ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅಂದ್ಮೇಲೆ ನಾನು ಅತ್ತೆ ಮಗಳೇ ಅಲ್ವಾ, ನನ್ನೂ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಆದ್ರೆ ನಿಮ್ಗೆ ಶ್ರವಂತಿನೇ ನೆನ್ಪಾದ್ಲಾ? ಅಷ್ಟೇ ಬಿಡಿ, ಮದ್ವೆವರೆಗೂ ಹೋಗಿದ್ರಲ್ಲ, ಅವಳೇ ನೆನ್ಪಕ್ ಬರೋದು. ಏ, ಮತ್ತೆ ಏನ್ ಮದ್ವೆ ಅಂತಿದ್ಯಾ? ಸುಮೀರ್, ಅಮ್ಮ ಹೇಳಿದಾಗ ಪಕ್ಕದಲ್ಲಿ ಶ್ರವಂತಿನೇ ಇದ್ದಿದ್ದು, ಅದಕ್ಕೆ ಶ್ರವಂತಿ ಬಗ್ಗೆ ಹೇಳಿರ್ಬೇಕು ಅಂತ ಅನ್ಕೊಂಡೆ. ಅಷ್ಟಕ್ಕೂ ಅವಳು ದೇವಸ್ಥಾನಕ್ಕೆ ಹೋಗೋ ಅಂತವಳ? ಅವಳು ಯಾವತ್ತಾದ್ರೂ ಹೋಗೋದನ್ನ ನೋಡಿದೀರಾ? ಯಾರನ್ನ ಕರ್ಕೊಂಡು ಹೋಗೋಕ್ ಹೇಳಿದ್ರು ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು ಬಾವಾ. ಸಿಕ್ಕದವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಾರ್ದು. ಬನ್ನಿ ಬಾವಾ. ಬಿಡು ಬಿಡು. ಪರವಾಗಿಲ್ಲ ಬಾವಾ, ತಾಳಿ ಕಟ್ಟಿದ್ದೀರಾ ಅಲ್ವಾ, ವೈದೇಹಿ ಏನು ಅನ್ಕೊಳಲ್ಲ. ಏನ್ ಹೇಳ್ತಾ ಇದ್ಯಾ? ನಿನಗೆ ಸರಿಯಾಗಿ ವೈದೇಹಿ ಬಗ್ಗೆ ಗೊತ್ತಿಲ್ಲ. ಅವಳು ಎಷ್ಟು ಪ್ರೀತಿಸ್ತಾ ಇದ್ಲು ಗೊತ್ತಾ ನನ್ನನ್ನ ಯಾರಾದ್ರೂ ನೋಡಿದ್ರು ಕೂಡ ಅವಳು ಸಹಿಸ್ಕೋತಾ ಇರ್ಲಿಲ್ಲ, ಕಣ್ಣನ್ನ ಕಿತ್ ಹಾಕ್ಬಿಡ್ತಿದ್ಲು. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಏಯ್, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಕೇಳ್ಬಿಟ್ರಾ? ಹೊರಗೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬಾರ್ದಮ್ಮ. ಸರಿ ಬಿಡಿ, ಏನೋ ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ಬಿಡ್ತೀನಿ. ಬಾವಾ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕ? ಆದ್ರೆ ಅತ್ತೆ. ಹೌದು, ಅತ್ತೆನೇ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಬಾವಾ. ಜಾನಕಿ, ಹಾ ಬರ್ತಿದ್ದೀನಿ ಬಾವಾ. ಬಂದ್ಬಿಟ್ಟೆ. ಅತ್ತೆ ಕರ್ಕೊಂಡು ಹೋಗಕ್ ಹೇಳಿದ್ದು ಶ್ರವಂತಿನಲ್ವಾ? ಮತ್ತ್ಯಾಕೆ ಇವರಿಬ್ರು ಹೋಗ್ತಿದ್ದಾರೆ? ಈ ಲೂಸ್ ಏನ್ ಮಾಡ್ತಿದ್ದಾಳೆ? ಶ್ರವಂತಿ, 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 ಶ್ರವಂತಿ.
ಬನ್ನಿ ಮೇಡಮ್ ಬನ್ನಿ. ಅಬ್ಬಾ ಫೋನ್ ಇಲ್ಲಿ ಕೊಡಿ ಮೇಡಮ್. ಹೇಗೂ ನಂಬರ್ ಸಿಗ್ತಾ ಇಲ್ವಲ್ಲ. ಯಾಕೆ ಸಿಗಲ್ಲ? ಅಂದ್ರೆ ಅಷ್ಟೊತ್ತಿಂದ ಟ್ರೈ ಮಾಡ್ತಿದ್ದೀರಾ, ಇನ್ನೂ ಸಿಕ್ತಿಲ್ವಲ್ಲ? ವೈದೇಹಿ ಹತ್ರ ಮಾತಾಡ್ಲೇಬೇಕು, ಏನ್ ನಡೀತಿದೆ ಅಂತ ತಿಳ್ಕೋಬೇಕು. ಸಿಗೋ ತನಕ ಬಿಡಲ್ಲ. ನೀವ್ ಹೋಗಿ ಕೆಲ್ಸ ನೋಡಿ. ನೀವು ನಿಮ್ ಕೆಲ್ಸ ಮುಗಿಸಿ ಬನ್ನಿ. ಮೇಡಮ್ ಸೇಟು. ಗುಡ್ ಮಾರ್ನಿಂಗ್ ಸೇಠ್ಜಿ, ಹೇಗಿದೆ ಏರ್ಪಾಡ್ಗಳು? ಏರ್ಪಾಟಂತೆ ತಲೆ ಕೆಡ್ತಾ ಇದೆ. ಹೇಗ್ ಕಾಣಿಸ್ತಿದ್ಯಮ್ಮ ನನ್ನ ಮುಖ? ಅಯ್ಯೋ ಇದೇನ್ ಹೀಗಂದ್ರಿ? ಡೆಕೋರೇಷನ್ ಎಲ್ಲ ಚೆನ್ನಾಗಿದ್ಯಲ್ಲ, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಏನ್ ಡೆಕೋರೇಷನ್? ಡೆಕೋರೇಷನ್ ಮಾಡ್ಬಿಟ್ರೆ ಮುಗಿಯುತ್ತಾ? ಅಷ್ಟಕ್ಕೂ ಇದನ್ನ ಡೆಕೋರೇಷನ್ ಅಂತಾರ? ಟೀಕೆ ಇದು ಆಗಿರ್ಲಿ. ಬೆಳಿಗ್ಗೆ 7 ಬಜೆ ಟಿಫನ್ ಅಂದ್ರಿ, 9 ಆಯ್ತು. ವಡೆ ಅಂತ ಹೇಳಿ ಬೋಂಡ ಕಳ್ಸಿದ್ದೀರಾ, ಕೂರ್ಮಾ ಅಂತೇಳಿ ಚಟ್ನಿ ಕಳ್ಸಿದ್ದೀರಾ. ಹೋಗ್ಲಿ ಏನೋ ತಿನ್ನೋಣ ಅನ್ಕೊಂಡ್ರೆ ಬಡ್ಸೋರ್ ಬಿಟ್ಟು ಕ್ಲೀನ್ ಮಾಡೋರು ಯಾರೂ ಇಲ್ಲ. ಬೆಲೆ ಓದೇಕೋ ಸೇಠ್. ಏಯ್ ಏನ್ರ ಇದು? ಕ್ಲೀನಿಂಗ್ ಅವ್ರು ಯಾಕೆ ಬಂದಿಲ್ಲ? 4 ಜನಕ್ಕೆ ಹೇಳಿದ್ವಿ, 2 ಬಂದಿದ್ದು. ಹಾಗಾದ್ರೆ ಮೊದ್ಲು ಬೇರೆಯವ್ರನ್ನ ನೋಡಿ, ಇಲ್ಲ ಅಂದ್ರೆ ನಮ್ಮನ್ನೇ ಕ್ಲೀನ್ ಮಾಡಿ ಅಂತ ಹೇಳ್ತಾನೆ ಇವನು. ಯಾರೋ ಒಬ್ಳು ಕೆಲ್ಸ ಬೇಕು ಅಂತಿದ್ಲಲ್ಲ, ಆ ಹುಡ್ಗಿ ಹೆಸರೇನು? ಶ್ರೇಯಾ ಮೇಡಮ್. ಎಸ್, ಆ ಹುಡ್ಗಿ ಕಾಲ್ ಮಾಡಿ ತಕ್ಷಣ ಬರಕ್ ಹೇಳಿ. ನೋಡು ಇಲ್ಲೆಲ್ಲ. ಓಕೆ ಮೇಡಮ್, ಓಕೆ ಮೇಡಮ್. ಹಾ ಓಕೆ ಓಕೆ. ಹಲೋ, ಮ್ಯಾಗಿ ಇವೆಂಟ್ ಮ್ಯಾನೇಜ್ಮೆಂಟಿಂದ ಕಾಲ್ ಮಾಡ್ತಿರೋದು. ಕೆಲಸ ಬೇಕು ಅಂತ ಮನೆ ಆಫೀಸಿಗೆ ಬಂದಿದ್ರಲ್ಲ? ಹೌದು. ನಾನು ನಿಮ್ಗೊಂದು ಅಡ್ರೆಸ್ ಕಳಿಸ್ತೀನಿ, ತಕ್ಷಣ ಅಲ್ಲಿಗೆ ಬಂದ್ಬಿಡಿ. ಅಜ್ಜಿ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ನಾನು ಕೆಲ್ಸಕ್ಕೆ ಹೋಗ್ಲಾ ಬೇಡ್ವಾ? ಅಯ್ಯಪ್ಪ, ಅಜ್ಜಿ ಮಾತನ್ನೆಲ್ಲ ನಾನು ನಂಬಾರ್ದು. ಇದಕ್ಕೆ ಮುಂಚೆ ಕೂಡ ಇದೇ ಕೆಲಸ ಮಾಡಿದ್ದಾರೆ ಅವರು. ನಾನಿವತ್ತು ಕೆಲ್ಸಕ್ಕೆ ಹೋಗೋದೇ ಬೆಟರು. ಆಟೋ ಹೇಳ್ದೆ ಮೇಡಮ್, ಬರ್ತಾಳಂತೆ. ಗುಡ್. ಫೋಕಸ್ ಪೂರ್ತಿ ಕೆಲ್ಸದ ಮೇಲೆ ಇರ್ಬೇಕು. ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಮತ್ತೆ ಸೇಟು ಕೈಲಿ ಏನೂ ಅನ್ನಿಸ್ಕೋಬಾರ್ದು. ವೈದೇಹಿ, ವೈದೇಹಿನ ಅಂದ್ರೆ ವೈದೇಹಿ ಬಂದಿದ್ದಾಳ? ಮೇಡಮ್, ವೈದೇಹಿ ಮೇಡಮ್ ಮೇಡಮ್, ಇವ್ರು ನಮ್ಗೆ ಕೆಲ್ಸದ ಮೇಲೆ ಫೋಕಸ್ ಮಾಡು ಅಂತಾರೆ. ಛೇ, ಬಾ. ವೈದೇಹಿ, ಹೇಳಿ. ನಿಮ್ ಹೆಸರು ವೈದೇಹಿನಾ? ಹೌದು. ಸಾರಿ ರೀ, ನನಗ್ ಗೊತ್ತಿರೋ ವೈದೇಹಿ ಅನ್ಕೊಂಡೆ. ಮೇಡಮ್, ಯಾಕೆ ನೀವು ಹೀಗೆ ಮಾಡ್ತಿದ್ದೀರಾ? ಇಷ್ಟಕ್ಕೂ ಅವಳ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಇಂಟ್ರೆಸ್ಟು? ಇಂಟ್ರೆಸ್ಟು ಅವಳ ಮೇಲಲ್ಲ, ಅವಳ ಕತೆ ಮೇಲೆ. ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ, ರೂಪ ಬದಲಾಗಿದೆ. ಪಕ್ಕದಲ್ಲೇ ಗಂಡ ಇದ್ರು ಹೆಂಡತಿ ಅಂತ ಹೇಳ್ಕೊಳಕ್ಕಾಗಲ್ಲ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡು ಕತೆ. ಅವಳ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳಕ್ಕೆ ಒಂದೇ ಒಂದು ಆಧಾರ ಸಿಕ್ಕಿದ್ರೆ ಸಾಕು. ಬರ್ತಾನೆ ನನ್ ಹೀರೋ ಇವತ್ತು, ಬಂದು ನನ್ನ ಕರ್ಕೊಂಡ್ ಹೋಗ್ತಾನೆ ಊರ್ ಸುತ್ತಾಡ್ಸಕ್ಕೆ. ಕಾರ್ತೀಕ ಹುಣ್ಣಿಮೆಯ ದಿನದೊಂದು ನನ್ ಕನ್ಸೆಲ್ಲ ನನ್ಸ್ ಮಾಡ್ತಾನೆ ನನ್ ಈ ಹೀರೋ. ಲಾ 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 ಇವತ್ತು ಬರ್ತಾನೆ. ಹಾಯ್ ಅಕ್ಕ. ಅಯ್ಯೋ, ನಿನ್ ಬುದ್ಧಿಗಿಷ್ಟು ಯಾವ್ದೋ ಹಾಡಾಡ್ಕೊಂಡು ಇಲ್ಲಿ ತಿರ್ಗಾಡ್ತಾ ಇದೆಯಲ್ಲ? ಬಾವಂಗ್ ವೇಟ್ ಮಾಡ್ತಿದೀನಿ ಅಕ್ಕ. ಝೂಯಿ ಅಂತ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ. ಇನ್ನಲ್ಲಿ ನಿನ್ ಮಾವ? ನೀನ್ ಇಲ್ಲಿ ಹಾಡಾಡ್ತಾ ನಿಂತಿದ್ದೆ, ಅಲ್ಲಿ ಜಾನಕಿ ದೇವಾಂಚನ ಹುಷ್ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ಬಾವ ಒಳಗಿದ್ದಾರೆ, ಅದ್ ಹೇಗಕ್ಕ ಅವ್ರು ಹೋಗ್ತಾರೆ? ಹುಚ್ಚೇನೆ ನಿನ್ಗೆ? ಹೊರಗಡೆ ಹೋದ ಅಂದ್ರೆ ಒಳಗಿದಾನೆ ಅಂತಿದ್ಯಲ್ಲ? ಇಲ್ಲ ಅಕ್ಕ, ಬಾವ ಒಳಗೆ ಇದ್ದಾರೆ, ಹಾಡಾಡ್ಕೊಂಡು ರೆಡಿ ಆಗ್ತಿದ್ದಾರೆ ಅನ್ಸತ್ತೆ. ಬೇಕು ಅಂದ್ರೆ ಕೇಳಿಸ್ತೀನಿ, ಬಾ ಬಾ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ. ಕೇಳಿಸ್ಕೊಂಡ್ರಾ? ನಿನ್ ತೊಲೆಗಿಷ್ಟು. ಈಗ್ಲೇ ನನ್ ಕಣ್ಮುಂದೆ ಹೊರಗಡೆ ಹೋದ, ಅದ್ ಹೇಗ ಒಳಗಡೆ ಇರ್ತಾನೆ?
ಆ ಜಾನಕಿ ನಿನ್ನ ಫೂಲ್ ಮಾಡಿದಾಳೆ. ನೋಡು, ಮನಸ್ಸೆಲ್ಲ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ 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 ನನಗೆಲ್ಲ ನೀನೇ. ಮಾತು ನೀನೇ ಮನಸ್ಸೆಲ್ಲ ನೀನೇ. ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ಇದೇನು ಬಾವ ಕಾಣಿಸ್ತಿಲ್ವಲ್ಲ? ಅವಳು ಆಲ್ರೆಡಿ ಕರ್ಕೊಂಡ್ ಹೊಟ್ಟೋದ್ಲು ಅಂತ ಹೇಳ್ತಿದ್ರೆ ಇನ್ನು ಒಳಗಡೆ ಇದ್ದಾನೆ ಅಂತ ಹೇಳ್ತಿದ್ಯಲ್ಲ. ದೇವಾಂಶ್ ಹಾಡಿದನ್ನ ರೆಕಾರ್ಡ್ ಮಾಡಿ ಅದನ್ನ ನೀನ್ ಕೇಳಿಸ್ಕೊಂಡು ದೇವಾಂಶ್ ಇನ್ನು ಒಳಗಡೆನೆ ಇದ್ದಾನೆ ಅಂತ ಅನ್ಕೊಂಡು ಇಲ್ಲೇ ನಿನ್ನ ವೇಟ್ ಮಾಡೋ ಹಾಗ್ ಮಾಡ್ಸಿ ಅವಳು ಆರಾಮಾಗಿ ದೇವಾಂಶ್ನ ಕರ್ಕೊಂಡ್ ಹೋದ್ಲು. ಇಂತ ಮೋಸ ಮಾಡ್ತಾಳ? ಅಯ್ಯಯ್ಯೋ ಇಲ್ಲ, ನೀನೆಷ್ಟು ದಡ್ಡಿ ಅಂತ ಅವಳು ತೋರಿಸ್ಕೊಟ್ಲು. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗತ್ತೆ ಅಂತ ಅವಳಿಗೆ ನಾನು ತೋರಿಸ್ತೀನಿ. ತುಂಬಾ ಜನ ಇದ್ದಾರೆ, ಈ ಸೇಟು ನಿಲ್ ಹುಡ್ಕೋದು. ಸೇಟು ತೂ ಅಂದರ್ ಜಾ, ಏನಮ್ಮ ನಿನ್ ಕತೆ? ದೇಖ್ಲಿಯನ ಮನೆ ತುಂಬಾ ಜನ ಇದ್ದಾರೆ. ಏನ್ ಮಾಡ್ಲಿ ಸೇಟು, ಎಲ್ಲ ನನ್ ಕರ್ಮ. ಟೀಕೈ ಅದ್ಯಾವ್ದೋ ಸರ ಅಂದ್ರಲ್ಲ, ತೋರ್ಸಿ. ಎಷ್ಟ್ ಬೆಲೆ ಬಾಳುತ್ತೋ ನೋಡೋಣ. ಇಲ್ ನೋಡ್ ಸೇಟು, ಇದ್ ನೋಡಿದ್ರೆ ಏನ್ ಅನ್ಸತ್ತೆ? ಒಳ್ಳೆ ತರನಾ? ಅಂದರಾವ್ ಹೇಳ್ತೀನಿ ಬನ್ನಿ. ಮೇಡಮ್, ಏನ್ ನೋಡ್ತಾ ಇದ್ದೀರಾ? ಇಲ್ಲೂನು ಏನೋ ನಡೀತಾ ಇದೆ. ಈ ಸೇಠ್ಜಿ ಆ ಮುದ್ಕಿ ಏನೋ ತೋರ್ಸಿದಕ್ಕೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಬಚ್ಚಿಟ್ಟು ಮುದ್ಕಿನ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ಇಲ್ಲೂ ಏನೋ ನಡೀತಿದೆ. ಮೇಡಮ್, ನೀವ್ ಈ ಫಂಕ್ಷನ್ ಅಲ್ಲೂ ಶುರು ಹಚ್ಕೊಂಡ್ರಾ? ಇದು ವೈದೇಹಿಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಮೇಡಮ್, ಪ್ಲೀಸ್ ಬಿಟ್ಬಿಡಿ. ಸುಮ್ನಿರು. ಮ್ಯಾಟರು ವೈದೇಹಿದ ಅಲ್ವಾ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದೇ ಮುಖ್ಯ. ಆ ಮುದ್ಕಿ ಯಾರು? ಆ ಮುದ್ಕಿ ಸೇಟುಗೆ ಏನ್ ತೋರ್ಸಿದ್ಲು? ಯಾರು ನೋಡ್ಬಾರ್ದು ಅಂತ ಒಳಗೆ ಯಾಕೆ ಕರ್ಕೊಂಡು ಹೋದ್ರು? ಅಷ್ಟಕ್ಕೂ ಯಾರು ನೋಡದೆ ಇರೋಂಥ ರಹಸ್ಯ ಏನಿದೆ ಅದರಲ್ಲಿ? ನೋಡು, ನನ್ನ ಪ್ರಶ್ನೆಗೆ ಟೆನ್ಷನ್ ಎಷ್ಟು ಜಾಸ್ತಿ ಆಗ್ತಿದೆ. ಅಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಇದನ್ನ ಈಗ್ಲೇ ತಿಳ್ಕೊಳ್ಳಿಲ್ಲ ಅಂದ್ರೆ ನನಗ್ ಮನ್ಶಾಂತಿನೇ ಇರಲ್ಲ. ಮೇಡಮ್ ಪ್ಲೀಸ್ ಮೇಡಮ್, ನಮ್ಗಿದ್ ಯಾವ್ದು ಬೇಡ, ಬಂದಿರೋ ಕೆಲ್ಸ ನಾವ್ ಮಾಡೋಣ. ಈ ಕೆಲ್ಸ ಆಗ್ಬೇಕಂದ್ರೆ ಮೊದ್ಲು ನನ್ ಡೌಟು ಕ್ಲಿಯರ್ ಆಗ್ಬೇಕು ಅಷ್ಟೇ. ಮೇಡಮ್ ಮೇಡಮ್ ಮೇಡಮ್